ಜನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಒತ್ತಿ. ಸೊ ಎಸ್ ಗಾಯ್ಸ್, ನಾನೀಗ ಬಂದಿರೋದು ಸಕಲೇಶ್ಪುರಕ್ಕೆ ಮಾಮನ ಮದುವೆ ಅಂತ ಹೇಳಿ. ಈಗ ಇಲ್ಲಿ ನಡೀತಿರೋದು ಅರ್ಶನಶಾಸ್ತ್ರ ಥರ, ಇಲ್ಲಿ ಹಾಲಿನ ಶಾಸ್ತ್ರ ನಡೆಯುತ್ತೆ. ಒಂದು ಸ್ವೀಟ್ ಎಲ್ಲ ತಿನ್ನಿಸಿ, ಹಾಗೆ ಸ್ವಲ್ಪ ಹಾಲೆಲ್ಲ ಹಚ್ಚಿ ನೋಡಿ ಹೇಗಿರುತ್ತೆ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಚಪ್ಪಾಳೆಯೊಂದಿಗೆ ಓಕೆ. ಹಾಗೆ ಅವರ ತಂದೆ ತಾಯಿ ಲೂಯಿಸ್ ಮತ್ತು ಶೀಲಾ ಅವರು ಸಹಿತ ಈ ಒಂದು ಮಂಟಪಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. On the way to Virajpete, guys. ಫ್ಯೂಚರು ಜೋರು ನಾವಾದ್ರೆ ಪೇರು ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂತ ಆಫರು ಕಿರುಕು ಮಾಡದೆ ಜೋಡಿ ಸೆಟ್ ಆಗಿ ಹೋಗಿದೆ, ಗಾಡಿ ಸ್ಟಾರ್ಟ್ ಆಗಿ ನಿಂತಿದೆ, ಕಾಲು ಇಟ್ಟು ಅತ್ತ ಬಾರದೆ ಸಂಜಾನು ಈ ರಾಜಂಗ್ ನೀನೆ ಕ್ವೀನು, ಮುದ್ದಾದ ಲೇಡಿ ಡಾನು ನೋಡಿ ಹೀಗೆ ತರಲೆ ಮಾಡಿಕೊಂಡು ಸಾಂಗ್ ಎಲ್ಲ ಹಾಡ್ಕೊಂಡು ಚೆನ್ನಾಗಿತ್ತು ಜರ್ನಿ. ಆ್ಯಂಡ್ ನಮ್ಮಮ್ಮಂಗೆ ಬೇರೆ ಗಿಡಗಳಂದರೆ ತುಂಬ ಇಷ್ಟ ಗಾಯ್ಸ್. ಸೊ ಹಾಗೆ ಇದನ್ನು ಕಿತ್ಕೊಂಡು ತೊಗೊಂಡು ಬಂದರು. ಹಾಗೆ ಆನ್ ದ ವೇ ಬರಬೇಕಾದ್ರೆ ಒಬ್ಬರು ಹಲಸನ್ನ ಕೊಟ್ಟರು ಗಾಯ್ಸ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟೇಸ್ಟ್ ಚೆನ್ನಾಗಿತ್ತು, ಸ್ಮೆಲ್ ಚೆನ್ನಾಗಿತ್ತು, ಇಷ್ಟ ಆಯಿತು ಕೊನೆಗೆ. ನಮ್ಮ ದೊಡ್ಡಮ್ಮ ಬೇರೆ ಮೂಡ್ ಆಫ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ತಾದ್ಮೇಲೆ ಅವರೇ ಸರಿ ಆಗ್ತಾರೆ ಅಂದ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಹಂಗೆ ಕಾಫಿ ಟೀಗೆ ಅಂತ ಸೈಡಲ್ಲಿ ನಿಲ್ಲಿಸಿದ್ವಿ. ಆವಾಗ ಈ ಥರದ ಏನು ಉಪ್ಪಿನಕಾಯಿ ಅನಿಸುತ್ತೆ ಹಿಂಗಿಟ್ಟಿದ್ರು. ಅದನ್ನು ವೀಡಿಯೋ ಮಾಡಿಕೊಂಡು ಇವರಿಬ್ಬರಂತೂ ಹೈಪರ್ ಆ್ಯಕ್ಟಿವ್, ಯಾವಾಗಲೂ ಫುಲ್ ಜೋಶಲ್ಲಿರ್ತಾರೆ. ಹಾಗೆ ಕುತ್ಕೊಂಡು ನಾವು ದುಬಾರೆಗೆ ಹೋದ್ವಿ. ದುಬಾರೆಯಲ್ಲಿ ನೋಡಿದ್ರೆ ಫುಲ್ ಕಾರ್ಗಳು, ತುಂಬ ರಶ್ ಇತ್ತು. ಸೊ ಕಾರ್ನ ಸೈಡಲ್ಲಿ ಹಾಕ್ಬಿಟ್ಟು ನಮ್ಮ ದೊಡ್ಡಮ್ಮ ನನಗೆ ರೇಗಿಸ್ಕೊಂಡು ಸ್ವಲ್ಪ ಸ್ಮೈಲ್ ಮಾಡಿ ಅಂತೆಲ್ಲ ಹೇಳಿ
ಹಂಗೆ ಹೋಗಬೇಕು. ಫುಲ್ ಜೋರು ಮಳೆ ಗಾಯ್ಸ್. ಆದರೂ ತುಂಬ ಅಡ್ವೆಂಚರಸ್ ಆಗಿತ್ತು. ಇಲ್ಲಿಂದ ಆ ದಡಕ್ಕೆ ಹೋಗೋಷ್ಟರಲ್ಲಿ ಸಕ್ಕತ್ತಾಗಿತ್ತು. ಫುಲ್ ಮಜಾ ಮಾಡಿದ್ವಿ. ಆಮೇಲೆ ಆ ಮಳೇಲಿ ನೆನ್ಕೊಂಡು ಅಲ್ಲಿದ್ದು ಆನೆಗಳನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಎಷ್ಟು ಜೋರು ಮಳೆ, ಎಷ್ಟು ಜನ ಇದ್ದರು, ಎಷ್ಟು ರಶ್ ಇತ್ತು ಗೊತ್ತಾ. ಪಾರ್ಕಿಂಗಿಗೆ ಜಾಗ ಇರಲಿಲ್ಲ. ಹಾಗೆ ನಾವು ಆನೆಗೆ ಊಟ ಎಲ್ಲ ಕೊಟ್ಟು ಹಂಗೆ ಖುಷಿ ಪಟ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ವಾಪಸ್ ಬರ್ಬೇಕಾದ್ರೆ ಮಳೆ ಫುಲ್ ನಿಂತೋಗ್ಬಿಟ್ಟಿತ್ತು. ಬಟ್ ಹೋಗ್ಬೇಕಾದ್ರೆ ಇದ್ದಿದ್ದು ಮಜಾ, ಬರಬೇಕಾದ್ರೆ ಇರಲಿಲ್ಲ. ಬಟ್ ಇಟ್ಸ್ ಓಕೆ ಅಲ್ಲ. ನೋಡಿ ಹಿಂಗೆ ತರಲೆಗಳು. ಆ್ಯಂಡ್ ಬರೋ ಟೈಮಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ನೀರ ಮೇಲೆ ಫಾಗೆಲ್ಲ ಇತ್ತು. ಏನಂದರೆ ಇದಾಗಿದ್ದು ನೆಕ್ಸ್ಟ್ ಡೇನೇ ಪಾಪ ಆನೆಗಳು ಕಿತ್ತಾಡಿ ಒಂದು ಆನೆ ಸತ್ತೋಯ್ತು ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ನೋಡಿದ್ವಿ. ಸಖತ್ ಬೇಜಾರಾಗೋಯಿತು. ಬಟ್ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ವಿರಾಜಪೇಟೆ ನಮ್ಮ ಊರು ಬಂತು. ಆ್ಯಕ್ಚುಲಿ ಮೇಲೆಯಿಂದ ವ್ಯೂ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಅದನ್ನು ರೆಕಾರ್ಡ್ ಮಾಡೋಣ ಅಂತ ಹೇಳಿ ಸ್ವಲ್ಪ ನಿಲ್ಲಿಸಿ ಅಲ್ಲಿ ರೆಕಾರ್ಡ್ ಮಾಡಿ. ಆ್ಯಂಡ್ ಇದು ಸೆಂಟ್ ಆನ್ಸ್ ಫೇಮಸ್ ಚರ್ಚ್ ವಿರಾಜಪೇಟೆಯಲ್ಲಿ. ಆ್ಯಂಡ್ ನಾವು ಯಾಕೆ ವಿರಾಜಪೇಟೆಗೆ ಬಂದಿದ್ದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ನೋಡಿ. And stay tuned. Bye bye.